ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಕೆಆರ್ಎಸ್ ಅಣೆಕಟ್ಟಿನ ಬಳಿ ಟ್ರಯಲ್ ಬ್ಲಾಸ್ಟ್. ಗಣಿಗಾರಿಕೆ ರಾಜಕೀಯ ಅಸ್ತ್ರನ. ಕನ್ನಂಬಾಡಿ ಅಣೆಕಟ್ಟಿನ ಹತ್ತಿರದಲ್ಲಿ ನಡೀತಾ ಇರುವ ಗಣಿಗಾರಿಕೆಯಿಂದ ಹಳ್ಳಿಗಳ ಮೇಲೆ ಎಫೆಕ್ಟ್ ಆಗತ್ತಾ? ಟ್ರಯಲ್ ಬ್ಲಾಸ್ಟ್ಗೆ ವಿರೋಧ ಯಾಕೆ? ವಾಸ್ತವವೇನು? ವೈಜ್ಞಾನಿಕ ಸತ್ಯವೇನು? ಕೆಆರ್ಎಸ್ ಕದನದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. Impact of blasting. Whenever there is a blasting here, whether it will have impact on our dam, KRS dam. ನಿಮ್ಮ ಫ್ರೀ ಟೈಮ್ ಅನ್ನ ATM ಮಾಡ್ಕೊಳ್ಳಿ. ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ. ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೆಆರ್ಎಸ್ ಡ್ಯಾಂ ಬಳಿ ಟ್ರಯಲ್ ಬ್ಲಾಸ್ಟ್. ಗಣಿಗಾರಿಕೆ ರಾಜಕೀಯ ಅಸ್ತ್ರನ. ಈಗ ಯಾವುದೇ ಕಾರಣಕ್ಕೂ ಅವರು ಇವತ್ತು ಒತ್ತಡಕ್ಕೆ ಬಂದೇ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿ ಕೇಸ್ ಹಾಕುವಂತ ಸರ್ಕಾರ ಇನ್ನೂ ಹುಟ್ಟೇ ಇಲ್ವಾ? ಕೆಆರ್ಎಸ್ ಡ್ಯಾಂ ಹತ್ರ ಗಣಿಗಾರಿಕೆ ಹಳ್ಳಿಗಳ ಮೇಲೆ ಎಫೆಕ್ಟ್ ಆಗುತ್ತಾ? ಟ್ರಯಲ್ ಬ್ಲಾಸ್ಟ್ಗೆ ವಿರೋಧ. ಏನಿದು ವಾಸ್ತವ, ವೈಜ್ಞಾನಿಕ ಸತ್ಯ? ನಮ್ಮ ಮುಖ್ಯ ಕೆಆರ್ಎಸ್ 8 ಕೋಟಿ ಜನ ಅದರ ಮೇಲೆ ನಿರ್ಭರ ಆಗಿದ್ದಾರೆ. ಏನು ಜಾರ್ಖಂಡ್ನಿಂದ ಬಂದಿರತಕ್ಕಂಥ ವಿಜ್ಞಾನಿಗಳೇನಿದ್ದಾರೆ ಒಂದಷ್ಟು ಗುಳಿಗಳನ್ನು ತೋಡಿರ್ತಕ್ಕಂಥದ್ದು. ಇದು ಮಾಡೋದ್ರಿಂದ KRSಗೆ ತುಂಬಾ ಅಪಾಯ ಇದೆ. ಯಾಕೆಂದ್ರೆ ಈ KRS ತುಂಬಿದೆ. ಮತ್ತೆ ಶುರುವಾಗಿದೆ ಕೆಆರ್ಎಸ್ ಕದನ. ಈ ಬಾರಿ ರೈತರೇ ರೋಡಿಗಿಳಿದಿದ್ದಾರೆ. ಕೆಆರ್ಎಸ್ ಅಕ್ಕಪಕ್ಕದಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಡೋದೇ ಬೇಡ, ಟ್ರಯಲ್ ಬ್ಲಾಸ್ಟ್ ಬೇಡವೇ ಬೇಡ ಅಂತ ಸ್ವತಃ ರೈತರು ಮತ್ತು ಪ್ರಗತಿಪರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವ ಊರಿನ ಜನ ಟ್ರಯಲ್ ಬ್ಲಾಸ್ಟ್ ಮಾಡಲಿ, ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಡ್ಲಿ ಅಂತ ಪಟ್ಟು ಹಿಡಿದಿದ್ದಾರೆ. ಆ ಮೂಲಕ 2021ರಲ್ಲಿ ಸದ್ದು ಮಾಡಿದ್ದ ಕೆಆರ್ಎಸ್ ಸುತ್ತಮುತ್ತಲ ಅಕ್ರಮ ಗಣಿಗಾರಿಕೆ ಮತ್ತು ರಾಜಕೀಯ ಸಮರ ಮತ್ತೆ ಗರಿಗೆದರಿದೆ. ತುಂಬಿ ತುಳುಕುತ್ತಿರುವ ಕೆಆರ್ಎಸ್ ಡ್ಯಾಂ ಸುತ್ತ ಈಗ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಕೆಆರ್ಎಸ್ ಡ್ಯಾಂ ಇದು ಮಂಡ್ಯ ಮೈಸೂರು ಭಾಗದ ರೈತರ ಜೀವನಾಡಿ. ಕಾವೇರಿ ನದಿಗೆ ಕಟ್ಟಲಾಗಿರುವ ಈ ಕನ್ನಂಬಾಡಿ ಅಣೆಕಟ್ಟು ಕೋಟ್ಯಾಂತರ ಜನರ ಜೀವಜಲದ ದಾಹ ನೀಗಿಸ್ತಾ ಬಂದಿದೆ. ಲಕ್ಷಾಂತರ ರೈತರ ಜೀವನಾಡಿಯಾಗಿದೆ. ಬೆಂಗಳೂರು ಕೂಡ ಕಾವೇರಿ ನೀರಿಗೆ ಅವಲಂಬಿತವಾಗಿದೆ. ಹೀಗೆ ಕನ್ನಂಬಾಡಿ ಅಣೆಕಟ್ಟನ್ನ ಅವಲಂಬಿಸಿಕೊಂಡು ರಾಜ್ಯದ ಕೋಟ್ಯಾಂತರ ಜನ ಬದುಕ್ತಿದ್ದಾರೆ. ರಾಜ್ಯದ ಜೀವನಾಡಿಯಾಗಿರುವ ಈ ಡ್ಯಾಂಗೆ ಕಲ್ಲು ಗಣಿಗಾರಿಕೆಯಿಂದ ಡ್ಯಾಂಗೆ ಕಂಟಕವಿದೆ ಅಂತ ಬಹಳ ವರ್ಷಗಳಿಂದ ಪರಿಸರವಾದಿಗಳು, ಭೂಗರ್ಭ ಶಾಸ್ತ್ರಜ್ಞರು ವಾದಿಸ್ತಾ ಬಂದಿದ್ರು. ಆದ್ರೆ ಕಳೆದ ಕೆಲ ವರ್ಷಗಳವರೆಗೆ ಈ ಮಾತನ್ನ, ಈ ಸಲಹೆಯನ್ನ ಕಿವಿಗೆ ಹಾಕಿಕೊಳ್ಳದೆ ನಿರಂತರವಾಗಿ ಕೆಆರ್ಎಸ್ ಅಣೆಕಟ್ಟಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಲ್ಲು ಗಣಿಗಾರಿಕೆ ನಡೀತಲೇ ಇತ್ತು. ಇದರ ವಿರುದ್ಧ ಪ್ರತಿಭಟನೆಗಳು ನಡೆದವು. ಕೊನೆಗೂ ರೈತರು ಮತ್ತು ಪರಿಸರವಾದಿಗಳ ಸತತ ಹೋರಾಟದ ಫಲವಾಗಿ ಕಳೆದ 2-3 ವರ್ಷಗಳಿಂದ ಕೆಆರ್ಎಸ್ಗೆ ಕಂಟಕವಿದೆ ಎಂದು ಪರಿಗಣಿಸಲಾದ ಪ್ರದೇಶಗಳಲ್ಲಿ ಅಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸಲಾಗಿತ್ತು. ಆದ್ರೀಗ ಮತ್ತೆ ಆ ಭಾಗದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅವಕಾಶ ನೀಡಬೇಕು ಅಂತ ಗಣಿ ಮಾಲೀಕರು ಸರ್ಕಾರಕ್ಕೆ ಒತ್ತಡ ಹೇರುತ್ತಿದ್ದಾರೆ. ಹೀಗಾಗಿ ಈ ಭಾಗದಲ್ಲಿ ರಾಜ್ಯ ಸರ್ಕಾರ ಟ್ರಯಲ್ ಬ್ಲಾಸ್ಟ್ ನಡೆಸಲು ಆದೇಶ ನೀಡಿದೆ. Impact of blasting. Whenever there is a blasting here, whether it will have impact on our dam, KRS dam. ಏನಿದು ಟ್ರಯಲ್ ಬ್ಲಾಸ್ಟ್?
ಇದೀಗ ಪಾಂಡವಪುರದ ಕಾವೇರಿಪುರ, ಬನ್ನಂಗಾಡಿ, ಬೇಬಿ ಬೆಟ್ಟ, ಶ್ರೀರಂಗಪಟ್ಟಣದ ನೀಲನಹಳ್ಳಿ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಿದ್ರೆ ಕೆಆರ್ಎಸ್ಗೆ ಸಮಸ್ಯೆ ಆಗುತ್ತಾ ಇಲ್ವಾ ಅನ್ನೋದನ್ನ ಪರಿಶೀಲಿಸಲು ಟ್ರಯಲ್ ಬ್ಲಾಸ್ಟ್ ಕೈಗೊಳ್ಳಲಾಗಿದೆ. ಜುಲೈ 31ರವರೆಗೆ ಈ ಪ್ರದೇಶಗಳಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಯಲಿದೆ. ಈಗಾಗಲೇ ಜಾರ್ಖಂಡ್ ವಿಜ್ಞಾನಿಗಳ ತಂಡ ಟ್ರಯಲ್ ಬ್ಲಾಸ್ಟ್ಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಈಗ ಟ್ರಯಲ್ ಬ್ಲಾಸ್ಟ್ ಮಾಡೋಕ್ಕೆ ಸೈಂಟಿಸ್ಟ್ಗಳು ಧಾನ್ಬಾದಿಂದ 4 ಜನ ಸೈಂಟಿಸ್ಟ್ಗಳು ಬಂದಿದ್ದಾರೆ. 5 ಸ್ಪಾಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಆ ಸ್ಪೆಲೆಕ್ಟ್ನ ಇವತ್ತು ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ. ಕೆರೆಗಳಲ್ಲಿ 10 to 15 ಮೀಟರ್ಸ್ ಡೆಪ್ತ್ ಹೇಳಿದ್ದಾರೆ, ಕೆಲವೊಂದು ಕಡೆ 6 ಮೀಟರ್ ಡೆಪ್ತ್ ಹೇಳಿದ್ದಾರೆ. ಅವು ಸ್ಪೆಸಿಫಿಕೇಶನ್ ಪ್ರಕಾರ ಹೋಲ್ಸ್ ಮಾಡಿದ್ದಾರೆ. ಅದನ್ನ ಒಂದ್ಸತಿ ಇವತ್ತೆಲ್ಲ ಚೆಕ್ ಮಾಡಿಕೊಂಡು ನಾಳೆಯಿಂದ ಟ್ರಯಲ್ ಬ್ಲಾಸ್ಟ್ ಮಾಡೋಕ್ಕೆ ಇದು ಮಾಡ್ಕೊತಾರೆ. ಫಸ್ಟು ಕ್ವಾರಿ 5 ಕಿಲೋಮೀಟರ್ 97 ಅದೇ 5.97 ಮಾಡ್ತಿದ್ದಾರೆ. ಎರಡನೇದು 620 ಕಿಲೋಮೀಟ್ರ್ ಕ್ಯಾರೆಸಿಂದ ಏರಿಯಲ್ ಡಿಸ್ಟೆನ್ಸ್ ಮಾಡ್ತಿದ್ದಾರೆ. ಇನ್ನೊಂದು 755 ಮಾಡ್ತಾ ಇದ್ದಾರೆ. ಇನ್ನೊಂದು 20 ಮೀಟ್ರಲ್ಲಿ 20 ಕಿಲೋಮೀಟರ್ ಒಳಗಡೆ ಮಾಡ್ತಾ ಇದ್ದಾರೆ. ಒಟ್ಟು 5 ಕಡೆ ಟ್ರಯಲ್ ಬ್ಲಾಸ್ಟ್ ನಡೆಯಲಿದ್ದು ಆ ಬಳಿಕ 3 ತಿಂಗಳೊಳಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಲಿದೆ. ಈ ವರದಿ ಸರ್ಕಾರದ ಕೈ ಸೇರಿದ ಬಳಿಕ ಕೆಆರ್ಎಸ್ ಸುತ್ತಮುತ್ತ ಗಣಿಗಾರಿಕೆಗೆ ಅವಕಾಶ ನೀಡಬೇಕೋ ಬೇಡವೋ ಎಂಬುದು ತೀರ್ಮಾನವಾಗಲಿದೆ. ಈಗಾಗಲೇ ಅಲ್ಲಿ ಕಂಪ್ಲೇಂಟ್ ಬಂದಿರೋದ್ರಿಂದ ನಾವು ಈಗಾಗಲೇ ಅದನ್ನು ನಿಲ್ಲಿಸಿದ್ವಿ. ಅಲ್ಲಿ ಯಾವಾಗ ಗಣಿಗಾರಿಕೆನೂ ನಡೀತಾ ಇಲ್ಲ. ಈಗ ಅದ್ರ ಬಗ್ಗೆ ಏನಂದರೆ ಸಹಜವಾಗಿ ನಾವು ಕಂಪ್ಲೇಂಟ್ ಬಂದ ನಂತರ ಅರ್ಜಿದಾರರು ಕೇಳ್ತಿರ್ತಾರೆ. ಅದಕ್ಕೇನೆಂದರೆ ಡಿಪಾರ್ಟ್ಮೆಂಟಿನ ಅದನ್ನೇನೆಂದರೆ ತಜ್ಞರಿಂದ ಅದನ್ನೇನೆಂದರೆ ಪರಿಶೀಲನೆ ಮಾಡಬೇಕಾಗುತ್ತೆ. ತಜ್ಞರ ರಿಪೋರ್ಟ್ ಏನು ಬರ್ತೋ ಅದ್ರ ಮೇಲೆ ಮುಂದೆ ಹೋಗ್ಬೇಕಾಗುತ್ತೆ. ಈ ಗಣಿಗಾರಿಕೆ ಬ್ಲಾಸ್ಟಿಂಗಿನಿಂದ ಆ ಭಾಗಕ್ಕೆ ಏನಾದರೂ ಅಲ್ಲಿ ಇದಾಗುತ್ತೋ ಏನೋ, ಆ ಅಣೆಕಟ್ಟಿಗೆ ತೊಂದರೆ ಆಗುತ್ತೋ ಹೇಗೋ, ಅಲ್ಲಿವರೆಗೂ ಕಂಪನಿಗಳು ಬರ್ತಾವ ಹೇಗೋ, ಇವೆಲ್ಲವುಗಳನ್ನು ವೈಜ್ಞಾನಿಕವಾಗಿ ಇವತ್ತು ಅದನ್ನು ಪರಿಶೀಲನೆ ಮಾಡಿ ಇವತ್ತು ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ನಂತರ ಮುಂದಿನ ವಿಚಾರ. ಎಸ್, ಇದು ಕೆಆರ್ಎಸ್ ಬಳಿ ನಡೀತಿರೋ ಪರೀಕ್ಷಾರ್ಥ ಬ್ಲಾಸ್ಟಿಂಗ್ ಸಂಬಂಧ ಗಣಿ ಭೂವಿಜ್ಞಾನ ಖಾತೆ ಸಚಿವ ಹಾಲಪ್ಪ ಆಚಾರ್ ಕೊಟ್ಟಿರೋ ಮಾಹಿತಿ. ವರದಿ ಕೊಟ್ಟ ಬಳಿಕ ಮುಂದಿನ ಕ್ರಮ ಅಂತ ಹಾಲಪ್ಪ ಆಚಾರ್ ಹೇಳ್ತಿದ್ದಾರೆ. ಒಟ್ನಲ್ಲಿ ಈಗ ಟ್ರಯಲ್ ಬ್ಲಾಸ್ಟ್ಗೆ ಪರ ವಿರೋಧ ಇದ್ರೂ ಜಾರ್ಖಂಡ್ನಿಂದ ಬಂದಿರುವ ವಿಜ್ಞಾನಿಗಳ ತಂಡ ಟ್ರಯಲ್ ಬ್ಲಾಸ್ಟ್ಗೆ ಅಂತಿಮ ಹಂತದ ಸಿದ್ಧತೆ ಮಾಡಿಕೊಂಡಿದೆ. Impact of blasting. Whenever there is a blasting here, whether it will have impact on our dam, KRS dam. So it will suppose if there is a blasting here, it can generate ground vibration. So whether that ground vibration will have any impact on blasting, on the stability to the dam. So without conducting trial blast, without doing any blasting here, we cannot assess any scientific study. We cannot assess whether the impact, there may be impact or there may not be impact. That's why this trial blast is very, very essential. And we had brought 8 number of seismographs. So we'll place in the direction of the dam. We'll put one seismograph on the dam itself and near the water body, and towards the dam we'll monitor in all directions. So how much vibration it generates will monitor. ಸದ್ಯ ಕೆಆರ್ಎಸ್ ಸುತ್ತಮುತ್ತವಿರುವ ಶಾಸಕ ಪುಟ್ಟರಾಜು ಒಡೆತನದ ಎಸ್ಟಿಜಿ ಕ್ರಷನ್ ಸೇರಿದಂತೆ ಒಟ್ಟು 5 ಕಡೆ ಟ್ರಯಲ್ ಬ್ಲಾಸ್ಟ್ಗೆ ಸ್ಥಳವೂ ನಿಗದಿಯಾಗಿದೆ. ನಿಗದಿಯಾದ ಸ್ಥಳದಲ್ಲಿ 7 ರಿಂದ 20 ಅಡಿಗಳ ಗುಂಡಿ ತೆಗೆದು ರಿಗ್ ಮತ್ತು ಕಂಪ್ರೆಸರ್ ಬಳಸಿ ಬ್ಲಾಸ್ಟ್ಗೆ ಸಿದ್ಧತೆಯನ್ನು ಕೂಡ ಮಾಡಲಾಗ್ತಿದೆ. ಕೆಆರ್ಎಸ್ ಪಕ್ಕದಲ್ಲಿರ್ತಕ್ಕಂಥ ಬೇಬಿ ಬೆಟ್ಟ ಆಸುಪಾಸ್ನಲ್ಲಿ ಒಂದಷ್ಟು ಟ್ರಯಲ್ ಬ್ಲಾಸ್ಟಿಂಗ್ ಅನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ದೃಶ್ಯ ತೋರಿಸ್ತೀನಿ. ನಾನೀಗ ಕೆಆರ್ಎಸ್ನ ಪಕ್ಕದಲ್ಲಿರ್ತಕ್ಕಂಥ SLV ಕ್ರಷರ್ ಏನಿದೆ ಅಲ್ಲಿದ್ದೀನಿ. ಒಂದಷ್ಟು ಇಲ್ಲಿ ಗುಳಿಗಳನ್ನು ತೋಡಲಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ಜಾರ್ಖಂಡ್ನಿಂದ ಬಂದಿರತಕ್ಕಂಥ ವಿಜ್ಞಾನಿಗಳೇನಿದ್ದಾರೆ ಇವರ ಒಂದು ಸಜೆಷನ್ ಮೇರೆಗೆ ಇಲ್ಲಿರ್ತಕ್ಕಂಥ ಒಂದಷ್ಟು ಅಧಿಕಾರಿಗಳು ಒಂದಷ್ಟು ಗುಳಿಗಳನ್ನು ತೋಡಿರ್ತಕ್ಕಂಥದ್ದು. SLV ಸ್ಟೋನ್ ಕ್ರಷರ್ ಏನಿದೆ ಆ ಕ್ರಷರ್ನಲ್ಲಿ ಸುಮಾರು 20 ಗುಳಿಗಳನ್ನು ತೋಡಿರ್ತಕ್ಕಂಥದ್ದು. ಅಂದರೆ 20 ಅಡಿ ಆಳದಷ್ಟು ಈ ಒಂದು ಹಳ್ಳವನ್ನು ತೋಡಲಾಗಿದೆ. ಇಲ್ಲಿ ಏನು ಈ ಒಂದು ಹಳ್ಳ ಏನಿದೆ ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಹಳ್ಳದಲ್ಲಿ ಸ್ಫೋಟಕಗಳನ್ನು ಇಟ್ಟು ಸುಮಾರು 20 ಅಡಿ ಆಳದಷ್ಟು ಹಳ್ಳವನ್ನು ತೆಗೆದಿರ್ತಕ್ಕಂಥದ್ದು. ಇಲ್ಲಿ ಸ್ಫೋಟಕಗಳನ್ನು ಇಟ್ಟು ಬೋರ್ ಬ್ಲಾಸ್ಟ್ ಅನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. 20 ಗುಂಡಿಗಳನ್ನು ತೆಗೆದಿದ್ದಾರೆ. ಅದರಲ್ಲಿ ಸ್ಫೋಟಕಗಳನ್ನು ಇಟ್ಟು ಅಂದ್ರೆ ಬೋರ್ ಬ್ಲಾಸ್ಟ್ ಅನ್ನ ಮಾಡಲಾಗುತ್ತೆ ಅಂತಕ್ಕಂಥದ್ದು ಸದ್ಯದ ಮಾಹಿತಿ ಆಗಿರ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ ಒಂದಷ್ಟು ಬೇರೆ ಅಂದ್ರೆ ಸುಮಾರು 18ಕ್ಕೂ ಹೆಚ್ಚು ಕಂಪ್ರೆಸರ್ ಬ್ಲಾಸ್ಟ್ ಏನ್ ಮಾಡ್ತಾರೆ ಅದನ್ನು ಕೂಡ ಅಂದ್ರೆ ನೀವು ದೃಶ್ಯದಲ್ಲಿ ನೋಡ್ಬೋದು. ಅಲ್ಲಿ ಕಂಪ್ರೆಸರ್
ಬ್ಲಾಸ್ಟನ್ನು ಕೂಡ ಮಾಡಲಾಗುತ್ತೆ ಅಂತಕ್ಕಂಥದ್ದು ಇಲ್ಲಿನ SLV ಏನು ಸ್ಟೋನ್ ಕ್ರಷರ್ ಸಿಬ್ಬಂದಿಗಳೇನಿದ್ದಾರೆ ಅವರು ಮಾಹಿತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಎಸ್, ಇದು ಸದ್ಯಕ್ಕೆ ಟ್ರಯಲ್ ಬ್ಲಾಸ್ಟ್ಗೆ ವಿಜ್ಞಾನಿಗಳು ಮಾಡಿಕೊಂಡಿರುವ ತಯಾರಿ. ಆದರೆ ಇದನ್ನ ವಿರೋಧಿಸಿ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಕೊಡಬಾರದು ಅಂತ ಈಗಾಗಲೇ ಪ್ರತಿಭಟನೆಗಳು ನಡೀತಿದೆ. ಮಗದೊಂದು ಕಡೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದ ಹಳ್ಳಿಯ ಜನರು ಗಣಿಗಾರಿಕೆಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಡ್ಯಾಮ್ಗೆ ತೊಂದರೆ ಇದೆ ಅನ್ನೋದಾದರೆ ಸರ್ ನಾವು ನಿಲ್ಲಿಸ್ತೀವಿ ಸರ್. ನಮ್ಗೆ ಅದರಿಂದನೇ ನಮಗೂ ಡ್ಯಾಮ್ ಮೇಲೆ ಅಭಿಮಾನ ಇದೆ. ಅದರಿಂದ ಸಾವಿರಾರು ಜನ ಕೋಟ್ಯಾಂತರ ಜನ ಬದುಕ್ತಾ ಇದ್ದಾರೆ. ನಮ್ಗೆ ನಿಲ್ಲಿಸ್ತೀವಿ. ನಮಗೆ ರಿಪೋರ್ಟ್ ಬೇಕು, ಟ್ರಯಲ್ ಬ್ಲಾಸ್ಟ್ ಮಾಡಲಿ. ಯಾಕೆಂದರೆ ಇದನ್ನು ನಂಬ್ಕೊಂಡು 25,000 30,000 ಜನ ಜೀವನ ಮಾಡ್ತಿದ್ದಾರೆ ಪ್ರತಿದಿನ ಎದ್ದು. ಅದನ್ನು ಟ್ರಯಲ್ ಬ್ಲಾಸ್ಟ್ ಮಾಡಿ ನಮಗೆ ರಿಪೋರ್ಟ್ ಏನು ಬರುತ್ತೆ. ತೊಂದರೆ ಇದೆ ಅಂದರೆ ಬೇಡ ಸರ್. ನಾವು ಬೇರೆ ನಾವೇನಾದರೂ ಬೇರೆ ವೃತ್ತಿ ನಾವೇನಾದರೂ ಮಾಡ್ಕೊತೀವಿ. ನಮಗೆ ಈ ಸದ್ಯದ ಮಟ್ಟಿಗೆ ಇದ್ಬಿಟ್ಟು ವೃತ್ತಿ ಬೇರೆ ಗೊತ್ತಿಲ್ಲ ಸರ್. ಬೆಳಗ್ಗೆ ಬಂದು ಕ್ವಾರಲ್ಲಿ ನಾವು ಕಲ್ಲೋಡ್ರೆ ನಮ್ಗೆ ವೃತ್ತಿ ಇರೋದು. ಅದು ಬಿಟ್ಟರೆ ಏನು ಗೊತ್ತಿಲ್ಲ. ಟ್ರಯಲ್ ಬ್ಲಾಸ್ಟ್ ಆಗಲಿ, ತೊಂದರೆ ಏನು ಕೊಡ್ತಾರೆ ಅವರು. ಕೋರ್ಟಿಂದ ಆರ್ಡರ್ ಆಗಿದೆ, ಹೈಕೋರ್ಟಿಂದ ಬಂದಿದ್ದಾರೆ, ಮಾಡ್ತಿದ್ದಾರೆ, ಮಾಡಲಿ, ಅವಕಾಶ ಮಾಡ್ಕೊಡೋದಕ್ಕೆ. ಇಲ್ಲಿಂದ ತೊಂದರೆ ಇದೆ ಅಂತ ವಿಜ್ಞಾನಿಗಳು ಅಂತಿದ್ದಾರೆ. ಈಗ ನಾವು ಟೆಸ್ಟ್ ಮಾಡ್ತಲ್ಲ, ನೀವು ಟೆಸ್ಟ್ ಮಾಡ್ತಲ್ಲ. ವಿಜ್ಞಾನಿಗಳು ಹೊರಗಡೆ ದೇಶದಿಂದ ಬಂದಿದ್ದಾರೆ, ಮಾಡ್ತಿದ್ದಾರೆ. ಅವ್ರು ಮಾಡಲಿ. ಅವ್ರು ಬಂದಿರೋದೇನಕ್ಕೆ 20 ಲಕ್ಷ ಖರ್ಚು ಮಾಡಿ ಸರ್ಕಾರದಿಂದ ಬಿಡುಗಡೆ ಆಗಿ ಅನುದಾನ ಮಾಡ್ತಿದ್ದಾರೆ, ಮಾಡಲಿ. ವಿಜ್ಞಾನಿಗಳು ಏನು ರಿಪೋರ್ಟ್ ಕೊಡ್ತಾರೆ ಮಾಡಲಿ. ಇದು ಗಣಿಗಾರಿಕೆ ನಡೆಯುತ್ತಿದ್ದ ಸ್ಥಳ ಮತ್ತು ಈಗ ಟ್ರಯಲ್ ಬ್ಲಾಸ್ಟ್ ನಡೆಯಲಿರುವ ಭಾಗದ ಗ್ರಾಮಸ್ಥರ ಮಾತು. ಇನ್ನು ಈ ಕಡೆ ಟ್ರಯಲ್ ಬ್ಲಾಸ್ಟ್ಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ರೈತ ಸಂಘಟನೆಗಳು ಟ್ರಯಲ್ ಬ್ಲಾಸ್ಟ್ ಮಾಡಿ ಗಣಿಗಾರಿಕೆಯಿಂದ KRS ಡ್ಯಾಂಗೆ ಯಾವುದೇ ಅಪಾಯ ಇಲ್ಲ ಅಂತ ವರದಿ ಕೊಟ್ರೆ ಆಗ ಮತ್ತೆ ಗಣಿಗಾರಿಕೆಗೆ ಅವಕಾಶ ಕೊಡುತ್ತಾ ಸರ್ಕಾರ? ಇದುವರೆಗೆ ತಜ್ಞರ ತಂಡ ಕೊಟ್ಟಿರುವ ಅಪಾಯದ ಮುನ್ಸೂಚನೆಯ ಯಾವ ವರದಿಗೂ ಬೆಲೆಯೇ ಇಲ್ವಾ? KRS ಡ್ಯಾಂಗಿಂತ ಕಲ್ಲು ಗಣಿಗಾರಿಕೆಯೇ ಇಂಪಾರ್ಟೆಂಟ್ ಆಯ್ತಾ ಸರ್ಕಾರಕ್ಕೆ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಕೊಡಲ್ಲ ಅಂತಾನೂ ಪಟ್ಟು ಹಿಡಿದಿದ್ದಾರೆ. 25ರಿಂದ ಏನು ಟೈರ್ ಬ್ಲಾಸ್ಟ್ ಮಾಡಿಸ್ಬೇಕು ಅಂತ ಏನೋ ಸರ್ಕಾರ ಅನುಮತಿ ನೀಡಿದೆ. ಇದು ಮಾಡೋದ್ರಿಂದ KRSಗೆ ತುಂಬಾ ಅಪಾಯ ಇದೆ. ಯಾಕೆಂದ್ರೆ ಈ KRS ತುಂಬಿದೆ. ಇದರಿಂದ ಅಲ್ಲೇನೋ ಬ್ಲಾಸ್ಟ್ ಮಾಡ್ತು ಅಂದ್ರೆ KRSಗೆ ತುಂಬಾ ಅಪಾಯ. ಕಾರಣ ಏನಂದ್ರೆ ಅದು ಯಾವುದೇ ರೀತಿ ಡ್ಯಾಮೇಜ್ ಆಗ್ಬೋದು. ಜೊತೆಗೆ ಈಗ ಎಲ್ಲಾ ಕಡೆ ಕೆರೆ ಕಟ್ಟೆಗಳೆಲ್ಲ ಒಡೆದು ಎಲ್ಲಾ ಪ್ರದೇಶವು ನೀರಿನ ಮಯವಾಗಿ ಹೋಗ್ಬಿಟ್ಟಿದೆ. ಇನ್ನು ಸೋಮವಾರ ಮಂಡ್ಯದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿರೋಧ ಮತ್ತು ಪರವಾದ ಪ್ರತಿಭಟನೆಗಳು ನಡೆದಿವೆ. ಸೋಮವಾರ ಮಂಡ್ಯದಲ್ಲಿ ರೈತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಟ್ರಯಲ್ ಬ್ಲಾಸ್ಟ್ಗೆ ವಿರೋಧ ವ್ಯಕ್ತಪಡಿಸಿ ಬೈಕ್ ರ್ಯಾಲಿ ಮೂಲಕ ಟ್ರಯಲ್ ಬ್ಲಾಸ್ಟ್ ಸ್ಥಳದತ್ತ ಹೊರಟಿದ್ರು. ಆದರೆ ಹೀಗೆ ಟ್ರಯಲ್ ಬ್ಲಾಸ್ಟ್ ನಡೆಯಲಿರುವ ಜಾಗಕ್ಕೆ ಹೊರಟ ಮೆರವಣಿಗೆಯನ್ನ ತಡೆಯಲು ಕಾವೇರಿಪುರದ ಗ್ರಾಮಸ್ಥರು ರಸ್ತೆಯಲ್ಲೇ ಕುಳಿತರು. ಪ್ರತಿಭಟನಾಕಾರರು ಗ್ರಾಮ ಪ್ರವೇಶಿಸದಂತೆ ತಡೆದರು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ಹೀಗೆ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದ ಬಡಗಲಪುರ ನಾಗೇಂದ್ರ ನೇತೃತ್ವದ ರೈತ ಸಂಘಟನೆ ಯಾವುದೇ ಕಾರಣಕ್ಕೂ ಟ್ರಯಲ್ ಬ್ಲಾಸ್ಟ್ ನಡೆಸಬಾರದು, ಅವಕಾಶನೂ ಕೊಡಲ್ಲ ಅಂತ ಪಟ್ಟು ಹಿಡಿದಿದೆ. ಮಾಡ್ಕೊಡೋದವರೆಗೆ ನೀವು ನಿಲ್ಲಿಸಿ ಅಂತ ಹೇಳಿದ್ವಿ. ಮತ್ತು ಇವರು ಅರಣ್ಯ ಇಲಾಖೆ ಭೂಮಿ ಸೇರಿದಲ್ಲಿ ಅರಣ್ಯ ಇಲಾಖೆ 2019ರಲ್ಲಿ ಪತ್ರ ಬರೆದಿದೆ. ಯಾವುದೇ ಕಾರಣಕ್ಕೂ ನಮ್ಮ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ನೀವು ಬ್ಲಾಸ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಕೊಟ್ಟರೆ 1980 ಆಕ್ಟ್ ಪ್ರಕಾರ ಉಲ್ಲಂಘನೆ ಆಗೋದು. ಅರಣ್ಯ ಇಲಾಖೆಯಿಂದ ಅನುಮತಿ ಬರ್ತಿಲ್ಲ. ಅದಕ್ಕೆ DC ಕರೆಸಿ ಅಂತ ಹೇಳಿವಿ. ಏನೇನು ಅನುಮತಿ ತಗೊಂಡಿದ್ರಿ, ಕೋರ್ಟ್ ಆದೇಶ ಏನಿದೆ, ನೀವು ಸಂಬಂಧಪಟ್ಟ ಪರಿಸರ ಇಲಾಖೆ ತಗೊಂಡಿದ್ದೀರಾ, ಮತ್ತೆ ಸರ್ವೆ ಇವರಿಂದ ಎಂಥವ್ರು ಅರಣ್ಯ ಇಲಾಖೆ ತಗೊಂಡಿದ್ದೀರಾ, ತಗೊಂಬನ್ನಿ ಅಂತ ಕೇಳಿದ್ವಿ. ಟೆಕ್ನಿಕಲ್ಗೆ ಅವ್ರು ಪ್ರಶ್ನೆ ಮಾಡಿದ್ವಿ, ಲೀಗಲಾಗಿ ಪ್ರಶ್ನೆ ಮಾಡಿದ್ವಿ. ಈಗ ಯಾವುದೇ ಕಾರಣಕ್ಕೂ ಅವರು ಇವತ್ತು ಒತ್ತಡಕ್ಕೆ ಬಂದೇ ಮಾಡ್ತಿರೋದು. ಒತ್ತಡಕ್ಕೆ ಮಣಿದೇ ಹೋಗಿದ್ರೆ ಇದಕ್ಕೊಂದು ದೊಡ್ಡ ಹೋರಾಟನೇ ಇದೆ. ಮೈಸೂರು ಮಂಡ್ಯ ಸೇರಿ ಬ್ಲಾಸ್ಟ್ ಆಗಕ್ಕೆ ಅವಕಾಶ ಕೊಡಬಾರ್ದು. ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಆಗ ಕೊಡಬಾರ್ದು. ಆದರೆ ಈ ಕಡೆ ಕಾವೇರಿಪುರ ಗ್ರಾಮಸ್ಥರು ಟ್ರಯಲ್ ಬ್ಲಾಸ್ಟ್ ಆಗಲಿ, ಕಲ್ಲು ಗಣಿಗಾರಿಕೆ ನಡಿಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಯಾಕಂದ್ರೆ ಈ ಊರಿನ ಬಹುತೇಕ ಕುಟುಂಬಗಳು ಕಲ್ಲು ಗಣಿಗಾರಿಕೆಯನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಬಂದಿದೆ. ಕಲ್ಲು ಗಣಿಗಾರಿಕೆ ಬಿಟ್ಟು ಇಲ್ಲಿನ ಜನರಿಗೆ ಬೇರೆ ಕೆಲಸ ಗೊತ್ತಿಲ್ವಂತೆ. ಹೀಗಾಗಿ ಕಲ್ಲು ಗಣಿಗಾರಿಕೆ ನಿಂತ್ರೆ ನಮ್ಮ ಬದುಕೆ ನಿಂತಂಗೆ ಅಂತ ಇಲ್ಲಿನ ಗ್ರಾಮಸ್ಥರು ಆಳಲು ತೋಡಿಕೊಳ್ತಿದ್ದಾರೆ. ಸರ್, ನಾವು ಈ ಕೂಲಿ ಕಾರ್ಮಿಕರು, ನಾವು ಡ್ರೈವರ್ ಕಲ್ಲೇ ನಂಬ್ಕೊಂಡು ಜೀವನ ಬದುಕಿ ಬಂದವರು. ಇವತ್ತೇನು ಬೇಬಿ ಬೆಡ್ತಲ್ಲಿ ಗಣಿಗಾರಿಕೆ ಮಾಡಿದ್ರೆ KRS ಡ್ಯಾಮ್ಗೆ ಅಪಾಯ ಅಂತ ಸುಳ್ಳು ಅಪರಾಧ ಹೇಳ್ಕೊತಿಲ್ಲ. ಇವತ್ತು ರಾಜ್ಯ ಸರ್ಕಾರದಿಂದ ಟ್ರಯಲ್ ಬ್ಲಾಸ್ಟ್ ಮಾಡಿಕ್ಕೆ ಅವಕಾಶ ಕೊಟ್ಟಿದೆ. ನಮಗೆ ಟ್ರಯಲ್ ಬ್ಲಾಸ್ಟಿಂದ ಸತ್ಯ ಹೊರ ಬರಲಿ. ಮೊದಲನೇ ಏನಂತೆ, ನಮ್ಮ ಮಂಡ್ಯ ಜಿಲ್ಲೆ ಕಾವೇರಿ ಮತ್ತು ಕನ್ನಂಬಾಡಿಕಂತ ಉಳಿಲಿ, ಬೇಡ ಅಂತ ಏನಿಲ್ಲ, ಸತ್ಯ ಹೊರಗೆ ಬರಲಿ ಅನ್ನೋ ನಮ್ಮ ಒಂದು ಆಕಾಂಕ್ಷೆ ಸರ್. ನಮ್ಮ ಅಪ್ತಿರ್ ಕಾಲದಿಂದ ನಾವು ಗಣಿಗಾರಿಕೆ ಕಾರ್ಯಕಲ್ಪನೆ ಮಾಡ್ಕೊಬತ್ತಿರೋದು. ಈಗ ಬಂದಿರೋದು 2018 ಟ್ರಯಲ್ ಬ್ಲಾಸ್ಟ್ ಆಗಲಿ ಸಂಸದರು ಬಂದ್ರು, ಕೆಲವು ರಾಜಕಾರಣಿಗಳು ಬಂದ್ರು, ಇದಕ್ಕೆ ಸಂಬಂಧಪಟ್ಟಂತ ಮಿನಿಸ್ಟ್ರುಗಳೆಲ್ಲ ಬಂದ್ರು.
ಅವ್ರು ಹೇಳಿದಷ್ಟೇ ಟ್ರಯಲ್ ಬ್ಲಾಸ್ಟ್ ಆಗಲಿ ನೆಕ್ಸ್ಟ್ ನೋಡೋಣ ಅಂತ 3 ವರ್ಷದಿಂದ ಸತತವಾಗಿ ಇದೇ ರೈತರ ಸಂಘದವರು ಟ್ರಯಲ್ ಬ್ಲಾಸ್ಟ್ ಮಾಡಿ ಅಂತ ಒತ್ತಡ ಕೊಡ್ತಿದ್ರು ಇವರು. ಇವತ್ತು ಟ್ರಯಲ್ ಬ್ಲಾಸ್ಟ್ಗೆ ಈ ರೈತರ ಸಂಘದ ಮುಖಂಡರುಗಳೆಲ್ಲ ಸೇರ್ಕೊಂಡು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಕ್ಕೆ ನಾವು ರೈತರ ಮಕ್ಕಳೇ, ಅವ್ರಿಗೆ ನೀರಾವರಿ ಆಗಿದೆ, ನಮ್ಗೆ ನೀರಾವರಿ ಇಲ್ಲ, ಡ್ರೈಲ್ಯಾಂಡ್ ಮಳೆ ಹೋದ್ರೆ ಆಧಾರಿತದ ಮೇಲೆ ರಾಗಿ ಹುಳ್ಳಿಕಾಳು ಬೆಳ್ಕೊತೀವಿ ಅಷ್ಟೇ. ನಾವು ಗದ್ದೆ ಭತ್ತ ಆಗ್ಲಿ ಕಬ್ಬಾಗ್ಲಿ ಬೆಳಿಕಾಗಲ್ಲ. ನಮ್ಮ ಸ್ವಂತ ಓನ್ ಜಮೀನಲ್ಲೇ ಬಂಡೆ ನಾವು ಲೀಸ್ ಪ್ರಕಾರ ಬಂಡೆ ಮಾಡ್ಕೊಯ್ತಾ ಇದೀವಿ. ಗಣಿಗಾರಿಕೆ ಆಗ್ಬೇಕು, ನಮ್ಗೆ ಬೇಕೇ ಬೇಕು, ಗಣಿಗಾರಿಕೆ ಬೇಕು ನಮ್ಗೆ. ಜಲ್ಲಿ ಹೊಡೆ ಕೂಲಿ, ಕಲ್ಲು ಹೊಡೆ ಕೂಲಿ ಬಿಟ್ರು ಯಾವ ಕೂಲಿ ಇಲ್ಲ. ಎಸ್, ಇದು ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದ ಪ್ರದೇಶದ ಜನರ ಬೇಡಿಕೆ. ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಕೊಡಿ, ಟ್ರಯಲ್ ಬ್ಲಾಸ್ಟ್ ಆಗ್ಲಿ, ವರದಿಯಲ್ಲಿ ಕೆಆರ್ಎಸ್ ಡ್ಯಾಂಗೆ ಅಪಾಯ ಇದೆ ಅಂತಾದ್ರೆ ನಿಲ್ಲಿಸಲಿ, ಇಲ್ಲ ಅಂದ್ರೆ ಗಣಿಗಾರಿಕೆಗೆ ಅವಕಾಶ ಕೊಡಲಿ ಅನ್ನೋದು ಕಾವೇರಿಪುರ ಗ್ರಾಮಸ್ಥರ ಆಗ್ರಹ. ಆದರೆ ಈ ಕಡೆ ರೈತ ಸಂಘಟನೆಗಳು ಟ್ರಯಲ್ ಬ್ಲಾಸ್ಟ್ ಅನ್ನ ವಿರೋಧಿಸಿದಂತೆ ಮಂಡ್ಯ ಸಂಸದೆಯು ಟ್ರಯಲ್ ಬ್ಲಾಸ್ಟ್ ಅನ್ನ ಈಗ ವಿರೋಧಿಸುತ್ತಿದ್ದಾರೆ. ಪ್ರತಿಭಟನೆ ಮಾಡ್ತಿರೋರ ಜೊತೆಲಿ ಮೋರಲ್ ಸಪೋರ್ಟ್ ನಂದಿದೆ. ಯಾಕೆಂದ್ರೆ ಅವರ ಭಯ ಏನಿದೆ ಅದರಲ್ಲಿ ಒಂದು ಅರ್ಥ ಇದೆ, ಅದರಲ್ಲಿ ನಿಜವಾದ ಒಂದು ಸತ್ಯ ಇದೆ. ಅವರ ಫಿಯರ್, ಅವ್ರು ಏನ್ ಭಯ ಪಡ್ತಿದ್ದಾರೆ ಅಂದ್ರೆ ಈ ಟ್ರಯಲ್ ಬ್ಲಾಸ್ಟ್ ಅಲ್ಲಿ ಅವ್ರು ಯೂಸ್ ಮಾಡೋ ಒಂದು ಇಂಟೆನ್ಸಿಟಿ ಏನಿರುತ್ತೆ ಅದಕ್ಕೂನು ಅಲ್ಲಿ ನಿಜವಾಗ್ಲೂ ಅಕ್ರಮವಾಗಿ ನಡೀತಿರೋ ಒಂದು ಗಣಿಗಾರಿಕೆಯಲ್ಲಿ ಅವ್ರು ಯೂಸ್ ಮಾಡ್ತಿರೋ ಇಂಟೆನ್ಸಿಟಿ, ಬ್ಲಾಸ್ಟ್ ನ ಅವ್ರು ಮಾಡೋ ರೀತಿ, ಯಾವ ಆಳಕ್ಕೆ ಅವ್ರು ಹೋಗಿ ಅದನ್ನ ಕಲ್ಲನ್ನ ಇದನ್ ಮಾಡ್ತಿದ್ದಾರೆ, ಅದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಹಂಗಾಗಿ ನಾಳೆ ದಿನ ಟ್ರಯಲ್ ಬ್ಲಾಸ್ಟ್ ಇಂದ ಅವ್ರ ತಂದು ರಿಸಲ್ಟ್ ಇಲ್ಲ, ಇದರಿಂದ ಡ್ಯಾಮ್ಗೆ ಅಪಾಯ ಇಲ್ಲ, ನೀವು ಗಣಿಗಾರಿಕೆಯನ್ನ ಮುಂದುವರಿಸಬಹುದು ಅನ್ನೋದಾದ್ರೆ ಅದು ತುಂಬಾನೇ ಅದು ಆ ಭಾಗಕ್ಕೆ ನಾವು ಮಾಡ್ತಿರೋ ಒಂದು ಅನ್ಯಾಯ ಆಗತ್ತೆ. ನೀವು ಕೆಆರ್ಎಸ್ಗೆ ಅಪಾಯ ತರೋ ಅಂತ ಯಾವುದೇ ಒಂದು ಆಕ್ಟಿವಿಟಿನ ನೀವು ಯಾವುದೇ ಟೆಸ್ಟ್ ಮಾಡಿ ಯಾವುದೇ ರಿಸಲ್ಟ್ ಬಂದ್ರೂ ಅಲ್ಲಿ ಮಾಡೋಕೆ ನಾವು ಒಪ್ಪಲ್ಲ. ಬಹುಶಃ ನಿಮಗೆ ಗೊತ್ತಿರಬಹುದು, 2021ರಲ್ಲಿ ಕೆಆರ್ಎಸ್ ಸುತ್ತಮುತ್ತಲು ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆ ವಿರುದ್ಧ ಮೊದಲು ಮಂಡ್ಯ ಸಂಸದೆ ಸುಮಲತಾರೆ ಧ್ವನಿ ಎತ್ತಿದ್ರು. ಆಗ ಕುಮಾರಸ್ವಾಮಿ ಮತ್ತು ಸುಮಲತಾ ನಡುವೆ ಕಲ್ಲು ಗಣಿಗಾರಿಕೆ ಪರ ವಿರೋಧ ಕುರಿತಾಗಿ ಮಾತಿನ ಮಲ್ಲಯುದ್ಧವೇ ನಡೆದಿತ್ತು.